ನಮಸ್ಕಾರ ರೀ. ಇವತ್ತು ನೋಡ್ರಿ ಹೊಸ ಟೈಪ್ನಾಗ ಸೌತೆಕಾಯಿ ಪಲ್ಯ ಮಾಡೇನಿ. ಬಿಸಿ ಜೋಳದ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೂ ಸೈಡ್ ಡಿಶ್ ಆಗಿ ಬರ್ತಾ. ಇವಾಗ ನೋಡ್ರಿ ಸೌತೆಕಾಯಿನ ಫ್ರೆಶನ್ನು ಅರ್ಧ kg ಸೌತೆಕಾಯಿನ ತೊಳೆದು ಗಾಲಿ ಹಂಗೆ ಹೆಚ್ಕೊಂಡೇನಿ. ಯಾವಾಗಲೂ ಸೌತೆಕಾಯಿ ಎಣ್ಣೆಗಾಯಿ ಮಾಡ್ತಾರೆ ಮತ್ತು ಹೋಳು ಹೆಚ್ಚಿ ಮಾಡ್ತಾರೆ ಸ್ಕ್ವೇರಾಗಿ. ನಾನು ಇವತ್ತು ಗಾಲಿ ಹಂಗೆ ಹೆಚ್ಚಿ ಮಾಡತ್ತೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೇನಿ ಕಡಾಯಿಗೆ. ಸಾಸಿವೆ ಜೀರಿಗೆ ಹಾಕೇನಿ. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ ನೋಡ್ರಿ. ಎಣ್ಣೆಗಾಯಿ ಮಾಡಿದಾಗ ಒಂಥರ ಟೇಸ್ಟ್ ಕೊಡ್ತತಿ. ಸಣ್ಣ ಹೋಳು ಮಾಡಿ ಪಲ್ಯ ಮಾಡಿದಾಗ ಒಂಥರ ಟೇಸ್ಟ್ ಕೊಡ್ತತಿ. ಈ ಗಾಲಿ ಹಂಗೆ ಒಂದು ಸಲ ಟ್ರೈ ಮಾಡಿರಿ. ಇದು ವಿಶೇಷವಾದಂಥ ರುಚಿ ಕೊಡ್ತತಿ. ಇದು ನೋಡ್ರಿ ಈ ಥರ ಗಾಲಿ ಹಂಗೆ ತೆಳ್ಳಗೆ ಹೆಚ್ಕೋಬೇಕು. ಯಾಕಂದ್ರೆ ಲಘು ಬೇಯಬೇಕು. ಗಟ್ಟಿ ಇರ್ತೈತಲ್ಲ ಸೌತೆಕಾಯಿ. ಎಳೆ ಸೌತೆಕಾಯಿ ತೊಗೋಬೇಕು. ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡೇನಿ. ಈಗ ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. ಕರೆಂಟ್ ಹೋತು ವಿಡಿಯೋ ಮಾಡೋ ಮುಂದೆ, ಅದಕ್ಕೆ ಇದು ಸ್ವಲ್ಪ ಬ್ಲ್ಯಾಕ್ ಬಂದೈತಿ ನೋಡ್ರಿ. ಈಗ ಈರುಳ್ಳಿ ಹಾಕಿದೆ. ಈರುಳ್ಳಿ ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಅವು ಸ್ವಲ್ಪ ಫ್ರೈ ಆಗಲಿ. ಏನು ರುಚಿಯಾಗಿತ್ತು ರೀ. ಬರೀ ಪಲ್ಯ ತಿನ್ನಂಗಾಗಿತ್ತು ನೋಡ್ರಿ. ಸೌತೆಕಾಯಿ ಪಲ್ಯ ಮಸ್ತಾಗಿತ್ತು. ಒಂದೊಂದು ಥರ ಹೆಚ್ಚಿದಾಗ ಒಂದೊಂದು ಟೇಸ್ಟ್ ಕೊಡ್ತಾವೆ ನೋಡ್ರಿ ಏನೇ ಆದರೂ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂದ್ರೆ ಹಿಂದೆಲ್ಲ ವಿಡಿಯೋದಾಗ ನಾ ಹೇಳೇನಿ, ತೋರಿಸೇನಿ. ಹಸಿವು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಇದನ್ನು ಜಬಡ ತಿರುವಿಟ್ಕೊಂಡಿರ್ತೇವೆ. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಮಾಡಿಟ್ಕೋತೇವೆ ನಾವು ಅಡುಗೆಗೆ. ಹೆಚ್ಚು ಕಡಿಮೆ ತರಕಾರಿಗೆ ಇದನ್ನು ಹಾಕೋದು ಭಾಳ ರುಚಿ ಕೊಡ್ತತಿ. ಅದು ಹಸಿ ಸ್ಮೆಲ್ ಹೋಗಿ ಫ್ರೈ ಆದ ನಂತರ ಈ ಸೌತೆಕಾಯಿ ಪೀಸ್ಗಳನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಭಾಳ ಪದಾರ್ಥಗಳು ಇಲ್ಲೇ ಇಲ್ಲ. ಇದಕ್ಕೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬರ್ತೈತಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗುರಳ್ ಪೌಡ್ರ್, ಅರಿಶಿಣ ಪುಡಿ, ತಟಗೆ ಇದನ್ನು ಹಾಕೊಂಡು ನೋಡ್ರಿ. ಬೆಲ್ಲ ಅಗದಿ ಒಂಚೂರು ರುಚಿ ಕೊಡ್ತೈತಿ ಭಾಳ. ಹೌದಲ್ಲ ಅನ್ನಷ್ಟು ಚಿಟಿಗೆ ಅಂತೇವಲ್ಲ ಅಷ್ಟು ಬೆಲ್ಲ ಹಾಕೋಣ. ಇವಾಗ ಕುದಿಯೋ ಮಟ್ಟಿಗೆ ನೀರು ಹಾಕಿ ಅದನ್ನು ಚೆಂದ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ 1-2 ನಿಮಿಷ ಮೀಡಿಯಮ್ ಉರಿಯೊಳಗೆ ಕುದಿಸಿಬಿಟ್ರೆ ರೆಡಿ ಆಕತಿ ನಮ್ಮ ಸೌತೆಕಾಯಿ ಪಲ್ಯ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ನಾ ಹಾಕಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ. ಆ ನಂತರ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಕೆಂಪು ಅಕ್ಷರದಾಗ ಒಂದು ವರ್ಡ್ ಇರ್ತೈತಿ ಸಬ್ಸ್ಕ್ರೈಬ್ ಅಂತ, ಫ್ರೆಶ್ ಮಾಡಿರಿ. ಗೊತ್ತಿಲ್ಲದವ್ರಿಗೆ ಹೇಳೋದು ನಾನು. ಇದೇನು ಇದನ್ನೇ ಯಾಕೆ ಹೇಳ್ತೀರಿ ಅನ್ಬೇಡ್ರಿ. ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಕೆಂಪು ಅಕ್ಷರದಾಗ ಸಬ್ಸ್ಕ್ರೈಬ್ ಅಂತ ವರ್ಡ್ ಇರ್ತೈತಿ, ಫ್ರೆಶ್ ಮಾಡಿರಿ. ಪಕ್ಕಕ್ಕೆ ಗಂಟೆ ಚಿತ್ರ ಬರ್ತೈತಿ, ಅದನ್ನು ಫ್ರೆಶ್ ಮಾಡಿರಿ. ಆಲನ್ನು ಆಪ್ಷನ್ ಒತ್ತಿಬಿಟ್ರೆ ನಾ ಹಾಕಂಥ ವಿಡಿಯೋಗಳು ನಿಮಗೆಲ್ಲರಿಗೂ ಬರ್ತೈತಿ. ಹೊಸಬ್ರು ಯಾರಾದರೂ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು. ನಾ ಹಾಕಂಥ ವಿಡಿಯೋಗಳಿಗೆ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತೀರಿ, ಇಲ್ಲ ಅನ್ನಂಗಿಲ್ಲ. ಕೊಟ್ಟಂಥ ಎಲ್ಲ ವಿವರ್ಸ್ಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿರಿ. ನೋಡಿರಿ ಪಲ್ಯ ರೆಡಿ ಆಯಿತು. ನಿಮಗೆ ಬಾಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ. ಸೂಪರ್ ಟೇಸ್ಟಿಯಾದಂಥ ಸೌತೆಕಾಯಿ ಪಲ್ಯ ಬಿಸಿ ರೊಟ್ಟಿ, ಚಪಾತಿ, ಅನ್ನಕ್ಕೂ ಸೈ. ಒಂದು ಸಲ ಟ್ರೈ ಮಾಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.